ಎಲ್ಲರಿಗೂ ನಮಸ್ಕಾರ. ಇದು ಸರಾಸರಿಯನ್ನು ಕಂಡುಹಿಡಿಯುವಂಥ ಇನ್ನೊಂದು ವಿಧಾನದ ಲೆಕ್ಕ. ಅದನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಸರಾಸರಿಯ ಲೆಕ್ಕಗಳಲ್ಲಿ ಕೆಲವೊಮ್ಮೆ ಒಟ್ಟು ಸಂಖ್ಯೆ ಮತ್ತು ಸರಾಸರಿಯನ್ನು ಕೊಡಲಾಗುತ್ತದೆ ಮತ್ತು ಒಟ್ಟು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಲು ಕೇಳಲಾಗುತ್ತದೆ. ಆಗ ನಾವು ಸರಾಸರಿ ಮತ್ತು ಒಟ್ಟು ಸಂಖ್ಯೆ ಇವೆರಡನ್ನು ಗುಣಿಸುವುದರ ಮೂಲಕ ಒಟ್ಟು ಮೊತ್ತ ಎಷ್ಟು ಅಂತ ಕಂಡುಹಿಡಿಯಬಹುದು. ನಂತರ ಕೊಟ್ಟಿರುವ ಸಂಖ್ಯೆಗಳ ಮೊತ್ತವನ್ನು ಇದರಲ್ಲಿ ಕಳೆದಾಗ ಕಂಡುಹಿಡಿಯಲು ಕೇಳಿದ ಇನ್ನೊಂದು ಸಂಖ್ಯೆ ಯಾವುದೆಂದು ಗೊತ್ತಾಗುತ್ತದೆ. ಅದನ್ನು ನಾವೀಗ ಒಂದು ಉದಾಹರಣೆಯೊಂದಿಗೆ ನೋಡೋಣ. ಆ ಉದಾಹರಣೆ, 3 ಮಕ್ಕಳ ಸರಾಸರಿ ವಯಸ್ಸು 12 ವರ್ಷ. ಅದರಲ್ಲಿ 2 ಮಕ್ಕಳ ಒಟ್ಟು ವಯಸ್ಸು 27 ವರ್ಷ. ಆದರೆ 3ನೇ ಮಗುವಿನ ವಯಸ್ಸು ಎಷ್ಟು? ಇದು ಈ ಪ್ರಶ್ನೆಯಾಗಿದೆ. ಸರಾಸರಿಯನ್ನು ಉಪಯೋಗಿಸಿಕೊಂಡು ನಾವು ಈ ಪ್ರಶ್ನೆಯನ್ನು ಪರಿಹರಿಸೋಣ. ಮೊದಲಿಗೆ ಸರಾಸರಿಯ ಸೂತ್ರವನ್ನು ಬರೆದುಕೊಳ್ಳೋಣ. ಸರಾಸರಿ ಈಕ್ವಲ್ಸ್ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಭಾಗಲೇ ಒಟ್ಟು ಸಂಖ್ಯೆ. ಅಂದರೆ ಇಲ್ಲಿ ನಮಗೆ ಅವ್ರು ಕೇಳಿರೋದು ಒಂದು ಮಗುವಿನ 3ನೇ ಮಗುವಿನ ವಯಸ್ಸು. ಹಾಗಾಗಿ ಇಲ್ಲಿ ಮೊದಲಿಗೆ ನಾನು ಕೊಟ್ಟಿರುವ ಸಂಖ್ಯೆಗಳ ಮೊತ್ತವನ್ನು ಕಂಡುಕೊಳ್ಳಬೇಕು. ಅದಕ್ಕಾಗಿ ಮೊದಲು ಒಟ್ಟು ಮೊತ್ತವನ್ನು ನಾವು ತೆಗೆದುಕೊಂಡಾಗ ಇನ್ನು ಸರಾಸರಿಯ ಜೊತೆಗೆ ಈ ಒಟ್ಟು ಸಂಖ್ಯೆಯನ್ನು ಗುಣಿಸಬೇಕು. ಆಗ ನಮಗೆ ಈ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳ ಮೊತ್ತ ನಮಗೆ ಸಿಗುತ್ತೆ. ಸರಾಸರಿ 12 ಇದೆ, ಒಟ್ಟು ಸಂಖ್ಯೆ 3. ಸೊ ಒಟ್ಟು ಇಲ್ಲಿ 36 ವರ್ಷ ಒಟ್ಟು ಮೊತ್ತ ಸಿಗುತ್ತದೆ. ಈಗ 3 ಮಕ್ಕಳ ಒಟ್ಟು ವಯಸ್ಸು 36 ವರ್ಷಗಳು. ಈ 36 ವರ್ಷಗಳಲ್ಲಿ ಅಂದರೆ ಈ 3 ಮಕ್ಕಳ ಒಟ್ಟು ವಯಸ್ಸು 36 ವರ್ಷಗಳು. ಈ ಬಂದಿರುವಂತಹ ಸಂಖ್ಯೆ 36 ವರ್ಷಗಳಲ್ಲಿ ಇದರಲ್ಲಿ ಕೊಟ್ಟಿರುವ 2 ಮಕ್ಕಳ ವಯಸ್ಸು 27 ಅನ್ನು ಕಳೆಯಬೇಕು. ಅಂದರೆ 36 ಮೈನಸ್ 27. ಇದನ್ನು ನಾವು ಕಳೆದಾಗ 6ರಲ್ಲಿ 7 ಹೋಗಲ್ಲ. ಸೊ 16ರಲ್ಲಿ ನಾವು 7ಅನ್ನು ಕಳೆದಾಗ 9, 3ರಲ್ಲಿ 3 ಹೋದರೆ 0. ಸೊ ಈ ಬಂದಿರುವಂಥ 9 ಸಂಖ್ಯೆ 3ನೇ ಮಗುವಿನ ವಯಸ್ಸಾಗಿರುತ್ತದೆ. ಇದು ಅಂದರೆ 9 ಮೂರನೇ ಮಗುವಿನ ವಯಸ್ಸು. ಇದೇ ತರಹ ಇನ್ನೊಂದು ಉದಾಹರಣೆಯೊಂದಿಗೆ ನೋಡೋಣ. 4 ಆಟದ ಸಾಮಾನುಗಳ ಬೆಲೆ ₹16. ಅವುಗಳಲ್ಲಿ 3 ಆಟದ ಸಾಮಾನುಗಳ ಬೆಲೆ ₹12, ₹15 ಮತ್ತು ₹20 ಆದರೆ 4ನೇ ಆಟದ ಸಾಮಾನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರವನ್ನು ನಾವೀಗ ನೋಡೋಣ. ಒಟ್ಟು ಮೊತ್ತ = ಸರಾಸರಿ ಗುಂಡ್ಲೆ ಒಟ್ಟು ಸಂಖ್ಯೆ. ಸೊ ಇದರಲ್ಲಿ ಸರಾಸರಿ ಕೊಟ್ಟಿದ್ದಾರೆ. 4 ಆಟದ ಸಾಮಾನುಗಳ ಸರಾಸರಿ ಬೆಲೆ 16. ಒಟ್ಟು ಸಂಖ್ಯೆ ಅಂದರೆ 4 ಆಟ. ಅದಕ್ಕೆ ಇದನ್ನು ನಾನು ಒಟ್ಟು ಸಂಖ್ಯೆಯನ್ನು 4 ಅಂತ ತೆಗೆದುಕೊಳ್ತಾ ಇದ್ದೀನಿ. ಗುಣಿಸಿದಾಗ 16 × 4 ಅಂದರೆ ₹64 ಆಗುತ್ತದೆ. ಸೊ 4 ಆಟದ ಸಾಮಾನುಗಳ ಒಟ್ಟು ಬೆಲೆ ₹64 ಆಯಿತು. ಈಗ ಅವರು 3 ಸಾಮಾನುಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅವುಗಳನ್ನು ಕೂಡಿಸಿಕೊಳ್ಳೋಣ. ಸಾಮಾನುಗಳ ಬೆಲೆ ಅಂದರೆ ₹12 + 15 + ₹20. 3 ಸಂಖ್ಯೆಗಳ ಬೆಲೆಯನ್ನು 3 ಆಟದ ಬೆಲೆಗಳನ್ನು ಕೂಡಿಸಿಕೊಳ್ಳೋಣ. ಕೂಡಿದಾಗ ₹47 ಬರುತ್ತದೆ. ಈಗ ಈ ಒಟ್ಟು ಸಾಮಾನುಗಳ ಬೆಲೆಯಲ್ಲಿ ಸಾಮಾನುಗಳ ಬೆಲೆಯನ್ನು ಕಳೆದಾಗ ಅಂದರೆ
ಒಟ್ಟು ಬೆಲೆಯಲ್ಲಿ ಒಟ್ಟು ಮೊತ್ತದಲ್ಲಿ ಸಾಮಾನುಗಳ ಬೆಲೆಯನ್ನು ಕಳೆಯಬೇಕು. ಅಂದ್ರೆ ಒಟ್ಟು ಬೆಲೆ ಇಲ್ಲಿ 64 ರೂಪಾಯಿ ಆಗಿದೆ. ಸಾಮಾನುಗಳ ಬೆಲೆ ನಾವು 47 ಬಂದಿದೆ. ಅದನ್ನು ಕಳೆದಾಗ 4ರಲ್ಲಿ 7 14ರಲ್ಲಿ 7 4ರಲ್ಲಿ 5 ಅಂದ್ರೆ 1. ಅಂದ್ರೆ ನಮಗೆ ಉಳಿಯುವ ಮೊತ್ತ 17 ರೂಪಾಯಿ. ಈ ನಾಲ್ಕನೆಯ ಆಟದ ಸಾಮಾನಿನ ಬೆಲೆ 17 ರೂಪಾಯಿ ಆಗುತ್ತದೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.